ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಲಬೆರಕೆ ಹಾಗೂ ಅಕ್ರಮ ಅಡಿಕೆ ಸಾಗಾಟದ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ್ಮಾ ಮತ್ತು ಇಂಡೋನೇಷ್ಯಾದಿಂದ ಅಕ್ರಮವಾಗಿ ಅಡಿಕೆ ರಾಜ್ಯಕ್ಕೆ ಬರುತ್ತಿದ್ದು, ಜೀರೋ ಬಿಲ್ ಮೂಲಕ ನಡೆಯುವ ಸಾಗಾಟದಿಂದ ಸರ್ಕಾರಕ್ಕೆ ಪ್ರತಿದಿನ ಸುಮಾರು 5 ಕೋಟಿ ಜಿಎಸ್ಟಿ ನಷ್ಟವಾಗುತ್ತಿದೆ ಎಂದು ಆರೋಪಿಸಿದರು. ಅಕ್ರಮ ಅಡಿಕೆ ಜಾಲದ ವಿರುದ್ಧ ಸರ್ಕಾರಕ್ಕೆ ದೂರು ನೀಡಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಜೊತೆಗೆ ರೈತರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುವುದಾಗಿ ತಿಳಿಸಿದರು. ಇವತ್ತೇನು ನಮ್ಮ ಚಿತ್ರದುರ್ಗ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆಗೆ ಬರ್ಮಾ ದೇಶದಿಂದ ಹಾಗೂ ಇಂಡೋನೇಷ್ಯಾದಿಂದ ಮಂಗಳೂರು ಹಾರ್ಬರ್ ಮೂಲಕ ನಮ್ಮ ಜಿಲ್ಲೆಗಳಿಗೆ ಕೆಲವೊಂದು ವರ್ತಕರುಗಳಿಗೆ ಬರ್ಮಾ ದೇಶದ ಅಡಿಕೆಗಳು, ಕಳಪೆ ಅಡಿಕೆಗಳು ಬರ್ತಿದ್ದಾವೆ. ಅದಕ್ಕೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ನಮ್ಮ ಸ್ಥಳೀಯ ಅಡಿಕೆ ಜೊತೆಗೆ ಅದನ್ನು ಬೆರೆಸಿ ಅವಾಗ ಏನಾಗುತ್ತೆ, ಬೆರೆಸಿದಾಗ ಏನಾಗುತ್ತೆ, ನಮ್ಮ ಸ್ಥಳೀಯ ಅಡಿಕೆಗೆ ಬರ್ಮಾ ದೇಶದಿಂದ 120 ರೂಪಾಯಿಗೆ ಅಲ್ಲಿ ಅಡಿಕೆ ಸಿಗುತ್ತೆ. ನಮ್ಮ ಸ್ಥಳೀಯ ಅಡಿಕೆ 550ರಿಂದ 600 ರೂಪಾಯಿ ಇರೋದ್ರಿಂದ ಅದನ್ನು ಕಲಬೆರಕೆ ಮಾಡೋದ್ರಿಂದ ನಮ್ಮ ಸ್ಥಳೀಯ ಅಡಿಕೆನ ರೇಟು ಡೌನ್ ಮಾಡ್ತಿದ್ದಾರೆ ಈ ಒಂದು ವ್ಯವಸ್ಥಿತ ಕೆಲವು ವರ್ತಕರುಗಳು. ಅದ್ರ ಮೂಲಕ ನಾವು ಅದ್ರ ವಿರುದ್ಧ ನಮ್ಮ ಹೋರಾಟ ಇತ್ತು. ಅದ್ರ ವಿರುದ್ಧ ತದನಂತರ ಏನು ಈ ಬೆರಕೆ ಮಾಡೋದ್ರ ಜೊತೆಗೆ ಇಲ್ಲಿಂದ ಹಿಡಿದು ಉತ್ತರ ಭಾರತದ ರಾಜ್ಯದ ಸುಪಾರಿ ಕಂಪ್ನಿಗಳಿಗೆ ಅಧಿಕ ಮೊತ್ತಕ್ಕೆ ವರ್ತಕರು ಮಾರ್ತಿದ್ದಾರೆ. ಆ ಮಾರೋದ್ರ ಜೊತೆಗೆ ಏನು ಮಾಡ್ತಾರೆ, ಅವ್ರು ಮಾರಲಿ, ವ್ಯಾಪಾರ ಅವ್ರದ್ದು ಸ್ವಾತಂತ್ರ್ಯ. ಈ ನೆಲದ ಕಾನೂನಿನ ತೆರಿಗೆ ಕಟ್ಟಿ ಅವ್ರು ಹೋಗೋದು ಅವ್ರ ಹಕ್ಕಾಗಿರುತ್ತೆ. ಅದರಲ್ಲೂ ಕೂಡ ಈ ರಾಜ್ಯದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ GST ವಂಚನೆ ಮಾಡ್ತಿದ್ದಾರೆ. ಇಲ್ಲಿಂದ ಹಿಡಿದು ಎಲ್ಲ 9 ರಾಜ್ಯಗಳು ದಾಟಿಸ್ತಾರೆ ಇವರು, ಯಾವುದೇ ತೆರಿಗೆಗಳನ್ನು ಕಟ್ಟದಲೆ. ಆದರೂ ಜೀರೋ ಒಳಗೆ ಯಾವುದೇ GST ಬಿಲ್ ಇರಲ್ಲ, ಯಾವುದೇ ಬಿಲ್ ಇತ್ತು ಅಂದರೆ ಅದು ಮುಂದ್ಗಡೆ ಕಂಪ್ನಿ ಬೋಗಸ್ ಇರುತ್ತೆ. ಈಗ ನಿಮಗೇನು ತೋರಿಸಿದ್ನಲ್ಲ ಯಾವ ರೀತಿ ಬೋಗಸ್ ಇರ್ತದೆ ಅಂತ. ಇದರಲ್ಲಿ ವಿವಿಧ ರೀತಿ ಬೋಗಸ್ಗಳಿದ್ದಾವೆ. ಈ ಎಲ್ಲ ವಿವಿಧ ರೀತಿ ಸರ್. ಇದರಲ್ಲಿ ಸರ್ಕಾರಕ್ಕೆ ದಿನಕ್ಕೆ ಒಂದು 5 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರಕ್ಕೆ 5 ಕೋಟಿ ರೂಪಾಯಿ, ಕೇಂದ್ರ ಸರ್ಕಾರಕ್ಕೆ 5 ಕೋಟಿ, ಒಂದು ದಿನಕ್ಕೆ, ಒಂದು ತಿಂಗಳಿಗೆ 106 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇದನ್ನು ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಸರ್ಕಾರನೂ ಇದನ್ನು ವಿಶೇಷ ಸಮಿತಿ ರಚನೆಗೆ ಇದು ಮಾಡ್ಕೊಂಡು ಅದು ಕಾರ್ಯರೂಪ ಸೂಚಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾನು ಮುಖ್ಯಮಂತ್ರಿಗೆ ನಿಯೋಗವಾಗಿ ಯಾವ ರೀತಿಯಾಗಿ ಈ ನಡೀತಿದೆ ಅಂತ ಬ್ರೀಫಾಗಿ ಇದಕ್ಕೆ ಹೆಂಗೆ ಕಡಿವಾಣ ಹಾಕಬೇಕು ಅನ್ನೋದ್ರ ಮೂಲಕ ನಾವರಿಗೆ ನಮ್ಮಿಂದ ಒಂದು ಮನವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆದಾಯ ಬರೋ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ಸು ಹೋರಾಟ ಮುಂದುವರಿಸುತ್ತೆ. ಈಗ ಸರ್ ಏನಾಗಿದೆ ಅಂದರೆ, ಒಂದು ಲಾರಿ ಅದನ್ನು ಮುಚ್ಕೊಂಡು ಹೋಗಕ್ಕೆ ಬರಲ್ಲ, ಅದು ಮುಚ್ಕೊಂಡು ಏನು ಲೋನ್ ಮಾಡೋಕ್ಕೆ ಬರಲ್ಲ. ಈಗ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಹಳ್ಳಿಯಲ್ಲೂ ಇದ್ದಾರೆ. ಹಳ್ಳಿಯಲ್ಲಿ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಹಿತಿ ಕೊಟ್ಟರು. ಆ ಮಾಹಿತಿನ ನಾನು GST ಆಫೀಸರಿಗೆ ಮಾಹಿತಿ ರವಾನೆ ಮಾಡೋಣ ಅಷ್ಟೇ. ನನಗೆ ಲಾರಿ ಹಿಡಿಯೋ ಹಕ್ಕು ನನಗೂ ಇಲ್ಲ, ಯಾರಿಗೂ ಇಲ್ಲ. ಆ GST ಅಧಿಕಾರಿಗಳಿಗೆ ಅಕ್ರಮ ಕಂಡು ಬಂದಾಗ ಅವ್ರು ಇಳಿದು ಅವ್ರ ಗಾಡಿನ ಸೀಸ್ ಮಾಡ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಉಲ್ಲಾಸ್, ಈಗ ಚಿತ್ರದುರ್ಗದಿಂದನೂ ಕೂಡ ಅಂದರೆ ಚಿತ್ರದುರ್ಗ, ಶಿವಮೊಗ್ಗ, ದಾವಣಗೆರೆ ಈ ಕಡೆಯಿಂದನೂ ಕೂಡ ಜೀರೋ ಮಾಲ್ ಹೋಗ್ತಾ ಇದೆ. ಹೌದು, ಅದನ್ನು ಕೂಡ ತಡೆ ಹಿಡಿಬೇಕಲ್ಲ. ಇವಾಗ ನಾವು ಅದನ್ನು ತಡೆ ಹಿಡಿದ್ರ ನಿಟ್ಟಿನಲ್ಲಿ ಈಗ ಅದಕ್ಕೆ ಈಗ ಒಂದು ಯಾವ ರೀತಿ ತಡೆ ಹಿಡಿಬೇಕಂತ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ, ಈ ರೀತಿಯ ವ್ಯವಸ್ಥಿತ ಜಾಲ ನಡೀತಿದೆ, ಇದನ್ನು ಯಾವ ರೀತಿ ತಡೆ ಹಿಡಿಬೇಕಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ಹೋಗಿ ಸಂಪೂರ್ಣ ದಾಖಲೆ ಸಮೇತ ಅವ್ರಿಗೆ ವಿವರಣೆ ಮಾಡಿ ಬರ್ತೀವಿ. ಸರ್ ಆರೋಪನೇ ಎಲ್ಲ ಸುಳ್ಳು ಅನ್ನೋಕ್ಕೆಲ್ಲ ನಿಮಗೆ ದಾಖಲೆ ಕೊಡ್ತೀನಿ. ಡ್ರೈವರೇ ಹೇಳ್ತಾನೆ ನನಗೆ ದುಡ್ಡು ಕೇಳಿಲ್ಲ ಅಂತ. ಮತ್ತು ನಾನು ಹೋಗಿ ಲಾರಿ ಅವ್ರು ಹೇಳೋದು ಲಾರಿಲಿ ಹಿಡಿದ್ರು ರಸ್ತೆಯಲ್ಲಿ ಹೋಗ್ತಿರೋ ಗಾಡಿ ಅಡ್ಡ ಹಾಕ್ತಾರೆ ಅಂತ ಹೇಳ್ತಾರೆ. ನಿಮಗೆ ಲಾರಿ ಎಲ್ಲಿ ನಿಂತಿತ್ತು ಡಾಬಾದಲ್ಲಿ ಅನ್ನೋದು ತೋರಿಸಿದ್ವಿ. ನಾವು ಆ ಜಾಗಕ್ಕೆ ಹೋದ ಡ್ರೈವರ್ ಊಟ ಮಾಡ್ತಿದ್ದ. GST ಆಫೀಸರು ನಾನು 10 ನಿಮಿಷಕ್ಕೆ ಆದಮೇಲೆ ಡ್ರೈವರ್ ಬಂದಿದ್ದು. ಅಲ್ಲ, ಈಗ ಬಸವರಾಜಪ್ಪರಿಗೆ ಏನು ಹೇಳ್ತೀರಿ ಸರ್? ಗೌರವಾನ್ವಿತ ಬಸವರಾಜಪ್ಪರು ಪಾಪ ಅವರು ಕೇಸ್ ಹಾಕ್ತೀರಾ ಅಥವಾ ಹೆಂಗೆ? ಇಲ್ಲ, ನಾನು ಅವ್ರ ಮೇಲೆ ಯಾವುದೇ ಕಾನೂನು ಹೋರಾಟ ಮಾಡಲ್ಲ. ಯಾಕಂದರೆ ಅವರು ನಂತರನೇ ಒಬ್ಬರು ಹೋರಾಟಗಾರರು. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನೆಲ್. ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನೆಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನೆಲ್.